ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ನಿನಗೆ. ಅಯ್ಯೋ, ಇಷ್ಟೊತ್ತಿದ್ದು ನೀನು. ಅಯ್ಯೋ, ನನಗೆ ತುಂಬ ಬೇಜಾರಾಯಿತು. ಎಷ್ಟೊತ್ತು ಗಂಟೆ ಕಾದು 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 ನನಗೆ ತುಂಬ ಬೇಜಾರಾಯಿತು ಗೊತ್ತಾ. ಅಯ್ಯೋ, ಏನಾಯಿತು ಅಲ್ಲಿ ಬರಬೇಕಾದ್ರೆ ಏನೋ ಸ್ವಲ್ಪ ಬೈಕ್ ಆಕ್ಸಿಡೆಂಟು, ಸ್ವಲ್ಪ ಚಿಕ್ಕದಾಗಿ ಯಾರಿಗೋ ಆಗಿತ್ತೆ. ಅಲ್ಲಿ ಏನೋ ಸ್ವಲ್ಪ ಗಲಾಟೆ ನಡೀತಾ ಇತ್ತು, ಸ್ವಲ್ಪ ಟ್ರಾಫಿಕ್ ಆಗಿಬಿಟ್ಟಿತ್ತು. ಅದಕ್ಕಾಗಿ ಬರೋಕ್ಕಾಗಲಿಲ್ಲ ಸ್ವಾತಿ. ಸಾರಿ 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 ಸಾರಿ. ಹೌದೇನು? ನಾನು ನಿನ್ನೆ ಇವತ್ತು ಡ್ಯಾನ್ಸ್ ಕ್ಲಾಸಿಗೆ ಬರ್ತಾ ಇದ್ದೀನಿ. ಡ್ಯಾನ್ಸ್ ಕಲಿಯೋದಕ್ಕೆ ನಮ್ಮಮ್ಮ ಕಳಿಸ್ತಾ ಇದ್ದಾರೆ ನನಗೂ ಅವಳಿಗೂ ಇಬ್ಬರಿಗೂ. ಅದಕ್ಕೇ ಇವತ್ತು ನಾನು ಡ್ಯಾನ್ಸ್ ಕ್ಲಾಸಿಗೆ ಬಂದಿದ್ದೀನಿ ಅಂತ ಹೇಳಿ ಹೇಳ್ಬಿಟ್ಟು ಬಂದಿದ್ದೀನಿ ಮನೆಯಲ್ಲಿ. ಡ್ಯಾನ್ಸ್ ಕ್ಲಾಸಿಗೆ ಕಳಿಸೈತೆ ನಮ್ಮಮ್ಮ. ಅದಕ್ಕೆ ನನ್ನ ತಂಗಿ ಇವತ್ತು ಕರ್ಕೊಂಬಂದಿಲ್ಲ, ಅಲ್ಲೇ ಬಿಟ್ಟು ಬಂದಿದ್ದೀನಿ. ನಾನು ಹೋಗಿಲ್ಲ ಅಂತ ಹೇಳು, ಅಕ್ಕ ಒಬ್ಬಳೇ ಹೋಗಿದ್ದಾಳೆ ಅಂತ ಹೇಳು ಅಂತೇಳಿ. ಅವಳು ನಮಗೆ ತುಂಬಾ ಹೆಲ್ಪ್ ಮಾಡ್ತಾಳಲ್ವಾ. ನಮ್ಮ ಮುತ್ತು ತುಂಬ ಒಳ್ಳೆಯವಳು, ನನಗೆ ಎಲ್ಲದಕ್ಕೂ ಸಹಾಯ ಮಾಡ್ತಾಳೆ. ಹೌದು ಹೌದು. ಅವ್ರು ಹೆಂಗಿದ್ದಾರೆ? ಅವಳು ಧನುಷು? ಅವಳ್ದೇನು ಹೇಳ್ತೀಯ ಬಿಡಪ್ಪ, ಅಲ್ಲೇ ಊರಾಗ ಅಲ್ತ್ಕೊಂಡು ಇದ್ದಾವೆ. ಓದ್ತಾವಂತಿ, ಏನು ಓದ್ದಾಗ್ತಾವೋ ಏನೋ ಗೊತ್ತಿಲ್ಲ. ಏನೋ ಓದ್ತೀವಿ 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 ಅಂತ ಹೇಳ್ತಾನೆ ಇರ್ತಾವೆ ಎಲ್ಲರ ತಗೂ. ಅದೇನೇನು ಮಾಡ್ತಾವೋ ಏನೋ ಗೊತ್ತಿಲ್ಲ. ಅಯ್ಯೋ, ಎಂಥ ಕೆಲಸ ಆಯಿತು ನಿಮಗೆ. ಏನೋ ಒಂದು ಹೇಳೋಣ ಅಂದ್ಕೊಂಡೆ ಮರ್ತೇ ಬಿಟ್ಟೆ ಅಲ್ಲ. ಇಲ್ಲೋಡಿಲಿ, ಮತ್ತು ಅವಳು ಮೇಡಮ್ ಕರೆಸಿದ್ಲು, ಶೋಭಾ ಮೇಡಮ್ ಮತ್ತು ನಾಗರಾಜ್ ಸರ್ನ ಕರೆಸ್ಬಿಟ್ಟು ಅದೇ ನಂದು ಏನೋ ಮ್ಯಾಟ್ರ್ ಆಗಿತ್ತಲ್ಲ, ಅದು ಲಾಡ್ಜಿನ ವಿಷಯನ ನಮ್ಮಪ್ಪ ನಮ್ಮಮ್ಮನ ಹತ್ರ ಹೇಳಿಸ್ಬಿಟ್ಲು. ಎಲ್ಲ ಹೇಳ್ಬಿಟ್ಲು ನಮ್ಮ ಅಪ್ಪ ನಮ್ಮಮ್ಮನ ಹತ್ರ. ಕರೆಸಿ ಅವ್ರು ನಮ್ಮ ಮನೆಗೆ ಬಂದು ಎಲ್ಲ ಹೇಳಿದ್ರು. ಅಯ್ಯೋ ಹೌದಾ? ನಿಮ್ಮಪ್ಪ ನಿಮ್ಮಮ್ಮ ಏನಂದ್ರು ಅದಕ್ಕೆ? ಅವ್ರೇನಂತಾರೆ, ಅವ್ರು ನಂಬಲಿಲ್ಲ. ನಾವಿದೆಲ್ಲ ಸುಳ್ಳಮ್ಮ, ಅವಳು ಚೆನ್ನಾಗಿ ಓದ್ತಾ ಇದ್ದಾಳಲ್ಲ, ಅದಕ್ಕೆ ಬಿಲ್ಡಪ್ಗೋಸ್ಕರ ಈ ರೀತಿ ಸುಳ್ಳು ಹೇಳ್ತಾ ಇದ್ದಾಳೆ, ಅವಳು ಹೇಳೋದು ಶುದ್ಧ ಸುಳ್ಳು ಅಂತೇಳಿ ನಮ್ಮಮ್ಮನ ಹತ್ರ ನಾನು ಮಾತಾಡಿದೆ, ನಮ್ಮ ಅಪ್ಪನ ಹತ್ರಲ್ಲೂ ಹೇಳಿದೆ. ಅವ್ರ ಎದುರಿಗೆ ಹಿಂಗೆ ಮಾಡಬಾರ್ದು ಗೊತ್ತಾಗಲ್ವಾ ಅಂತೇಳಿ ಅವ್ರ ಎದುರಿಗೆ ಏನೋ ಒಂದು 2 ಮಾತು ಬೈದು ಆಮೇಲೆ ಸುಮ್ಮನಾಯ್ತು ನಮ್ಮಮ್ಮಯ್ಯ. ಇವಾಗ ಅವ್ರ ಮೇಲೆ ಸಿಟ್ಟಿಗೆ ಏನು ಕೇಳಲ್ಲ ಹೇಳಲ್ಲ, ನನಗೇನಂದ್ರೂ ನಮ್ಮನ್ನೇನು ಕೇಳಲ್ಲ. ನನಗೆ ಒಂಥರ ಇವಾಗ ಹಿಂಗೆ ಫ್ರೀಡಮ್ ಸಿಕ್ಬಿಟ್ಟಿದೆ. ಮೊದಲು ಒಂಥರ ನಮ್ಮಮ್ಮಯ್ಯ ಎಲ್ಲೂ ಹೋಗ್ಬೇಡ್ರಿ, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ, ಅವ್ನು ಮಾಡಬೇಡ ಇದನ್ನು ಮಾಡಬೇಡ ಅನ್ನೋದು. ಇವಾಗ ಹಂಗಲ್ಲ, ಏನು ಇವಾಗ ನಮ್ಮಮ್ಮ ಏನೂ ಕೇಳಲ್ಲ ನನಗೆ. ಹೌದೇನು? ಮತ್ತೆ ನೀನು ನನಗೆ ಫೋನ್ ಮಾಡಿ ವಿಷಯ ಹೇಳಲಿಲ್ಲ? ಅಯ್ಯೋ ನಮ್ಮಮ್ಮಯ್ಯ, ಹೋಗ್ತೀವಿ ಇಲ್ಗ ನಾನು ಹೋಗಿ ಬರ್ತೀವಿ ಅಂತಂದರೆ ಯಾಕೆ ಹೋಗ್ತೀರೋ ಏನು ಬೇಡ ಅಂಬೋದು. ಅದಕ್ಕೇ ನಾವು ಅವಳು ಓದಲಿಲ್ಲ ಅಂತಂದರೆ ನಾವು ಡ್ಯಾನ್ಸ್ ಕ್ಲಾಸಿಗಾದರೂ ಹೋಗ್ತೀವಿ, ಡ್ಯಾನ್ಸ್ ಆದರೂ ಕಲಿತೀವಿ. ನಾವು ಓದಲಿಲ್ಲ ಅಂತಂದರೆ ಡ್ಯಾನ್ಸ್ ಆದರೂ ಕಲ್ತ್ಕೊಂಡು ಏನಾದರೂ ಒಂದು ಮಾಡ್ತೀವಿ. ಅವಳೊಬ್ಬಳೇ ನಾವು ಓದೋದು, ಅವಳು ಓದೋದಾದ್ರೆ ಓದ್ಲೇಳಿ, ನಾವು ಡ್ಯಾನ್ಸಲ್ಲಿ ನಾವು ಫಸ್ಟ್ ಬರ್ತೀವಮ್ಮ. ಡ್ಯಾನ್ಸ್ ಕ್ಲಾಸು ಈ ಥರ ಎಲ್ಲ ಮಾಡಿ ನಾವು ಇದ್ರಲ್ಲಿ ಫಸ್ಟ್ ಬರ್ತೀವಿ. ಏನು ಅದ್ರಾಗೆ ಬರಬೇಕು ಅಂತ ಏನಿಲ್ಲ ಅಂತೇಳಿ ನಾನು ನಮ್ಮಮ್ಮ ಇಂತಾಗೆಲ್ಲ ಮಾತಾಡ್ಕೊಂಡು ನಮ್ಮಮ್ಮಗೆ ಹೇಳಿ ಹಿಂಗೆ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀವಿ, ಹಂಗಾದರೆ ಡೈಲಿ ನಿನಗೆ ಮೀಟ್ ಮಾಡ್ಬೋದು ಬರ್ಬೋದು ಅಂತೇಳಿ ನೆನ್ನೆಯಿಂದ ಜಾಯ್ನ್ ಆಗಿದ್ದೀವಿ ಡ್ಯಾನ್ಸ್ ಕ್ಲಾಸ್ಗೆ. ಅದಕ್ಕೆ ನಾನು ಏನೂ ಹೇಳಲಿಲ್ಲ ನಿನಗೆ. ಫೋನ್ ಬೇರೆ ಅದು ಏನೋ ಚಾರ್ಜ್ ನಿಲ್ತಿರ್ಲಿಲ್ಲ ನನಗೆ, ಫೋನ್ ಮಾಡಿ ಹೇಳೋಕ್ಕೂ ಆಗಲಿಲ್ಲ. ಅದಕ್ಕೋಸ್ಕರನ ಇನ್ಮೇಲಿಂದ ಡೈಲಿ ಮೀಟ್ ಆಗ್ಬೋದು ಹೇಳಿ ಡ್ಯಾನ್ಸ್ ಕ್ಲಾಸಿಗೆ ಡೈಲಿ ಬರ್ತಾ ಇರ್ತೀವಿ. ಇವತ್ತು ಅವಳನ್ನ ಮುತ್ತು ಬರಲಿಲ್ಲ ಅಷ್ಟೇ, ಅಲ್ಲೇ ಬಿಟ್ಟು ಬಂದೆ ಮನೇಲಿ. ನಮ್ಮ ತಾತ ಒಂದು ಇದ್ದಿದ್ರೆ ಅದು ವಟ 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 ಅನ್ನೋದು. ಅದಕ್ಕೇ ಇವಾಗ ಏನಿಲ್ಲ, ನಮ್ಮ ಅಮ್ಮನೂ ಬೇರೆ ಎಲ್ಲ ಹೋಗ್ಬಿಟ್ಟಿದೆ ಬೆಂಗಳೂರಿಗೆ. ಅವ್ರ ತಮ್ಮ ಅವ್ರ ಮನೆಗೆ ಹೋಗೈತೆ ನಮ್ಮ ಅಮ್ಮನೂ ಇಲ್ಲ ಇವತ್ತು. ನಮ್ಮ ಅಪ್ಪನೂ ಇಲ್ಲ, ನಮ್ಮ ಅಪ್ಪನೂ ಎಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟೈತೆ. ಅವ್ರದ್ದು ಒಂದಿನ 24 hours ಡ್ಯೂಟಿ ನಮ್ಮ ಅಪ್ಪಂದು. ನಮ್ಮ ಅಪ್ಪನಿರಲ್ಲ, ಮಜ್ಜು ಒಂದಿರುತ್ತೆ ಅಷ್ಟೇ, ಇನ್ನೇನು ಯಾರು ಇರಲ್ಲ ಮನೆಯಾಗೆ. ಅದಕ್ಕೇ ನಾನು ಇವತ್ತು ಬಂದುಬಿಟ್ಟೆ. ಅಲ್ಲ, ಇವತ್ತೆಲ್ಲಾದರೂ ಫಿಲಮ್ಗೆಲ್ಲಾದರೂ ಹೋಗೋಣ? ಫಿಲಮ್ಗೆಲ್ಲಿ ಹೋಗೋಣ? ಫಿಲಮ್ಗೇನು ಬೇಡ ಬಿಡು. ಮತ್ತು ನಮ್ಮದು ಮಾಮೂಲಿ ಜಾಗ ಏನಿದೆ, ಮಾಮೂಲಿ ಜಾಗಕ್ಕೆ ಹೋಗೋಣ. ಮಾಮೂಲಿ ಜಾಗಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಮಾತಾಡಿಕೊಂಡು, ತುಂಬ ದಿವಸ ಆಯಿತು ನಿನ್ನ ಜೊತೆ ಮಾತಾಡಿಕೊಂಡು, ಟೈಮ್ ಸ್ಪೆಂಡ್ ಮಾಡಿಕೊಂಡು. ಈಗ ನನಗೆ ಭಾಳ ದಿವಸ ಆಯಿತು ನೀನು ಮಾತಾಡಿಸಿ. ನೀನು ಫೋನೂ ಮಾಡಿರಲಿಲ್ಲ, ಎಷ್ಟು ಬೇಜಾರಾಯ್ತು ಗೊತ್ತಾ. ಇವತ್ತು ಫೋನ್ ಮಾಡಿಬಿಟ್ಟು ನಾನು ಬರ್ತಾಯಿದ್ದೀನಿ ಬಾ ಮೀಟ್ ಮಾಡೋಕ್ಕೆ ಅಂತ ಹೇಳ್ದಲ್ಲ, ನನಗೆ ತುಂಬ ಖುಷಿ ಆಯಿತು. ಇವತ್ತು ತುಂಬ ಒಂಥರ ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿ ಆಯಿತು, ನನಗೆ ಭಾಳ ಖುಷಿ ಆಯಿತು. ಅಲ್ಲೋಡು ಸ್ವಾತಿ ಎಂಥ ಕೆಲಸ ಮಾಡ್ತಾ ಇದ್ದಾಳೆ ನೋಡು. ಅಲೋಫರ್ ನನ್ನ ಮಗನ ಜೊತೆಗೆ ಮಾತಾಡ್ತಾ ಇದ್ದಾಳೆ. ಮಾತಾಡ್ಕೊಂಬ್ಲೇಳು ಬಿಡು. ಸುಮ್ಮನೆ ಯಾಕೆ ಇದನ್ನು ಫೋಟೋ ಹೊಡ್ಕೊಂಡೋಗಿ ತಾತಕ್ಕೆ ತೋರ್ಸೋಣ. ತಾತಕ್ಕೆ ತೋರಿಸಿ ಹೇಳೋಣ, ಹೇಳಿ ಬರುತ್ತೆ. ಅವಳ ಜೀವನ ಹಾಳಾಗೋದು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಏನು ಬೇಡ ಸುಮ್ಮನಿರು. ನಾವು ಹೇಳೋಕ್ಕೋದ್ರೆ ಇವಾಗ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂತಾರೆ. ತಾತಕ್ಕೆ ತೋರಿಸ್ಮಂತೆ ಬರೀ ವಿಡಿಯೋ ಮಾಡ್ಕೆ ಇಬ್ಬರು ಮಾತಾಡ್ತಾ ಇರೋದನ್ನ. ಎಂಥ ಕೆಲಸ ಮಾಡ್ತಾ ಇದ್ದಾಳೆ. ಡ್ಯಾನ್ಸ್ ಕ್ಲಾಸಿಗೆ ಅಂತೇಳಿ ಕಳಿಸ್ತಾ ಇದ್ದಾರೆ, ಇವಾಗ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದಾರೆ ಇಬ್ಬರೂ. ಆದರೆ ನೋಡು ಎಂಥ ಕೆಲಸ ಮಾಡ್ತಾ ಇದ್ದಾಳೆ ಅಂತೇಳಿ. ತಾತ ಕೇಳುತ್ತೆ, ತಾತ ನಾವು ಎಕ್ಸಾಮ್ ಮುಗಿಸ್ಕೊಂಡು ಅಲ್ಲಿ ಬರೆದು ಅಲ್ಲೇ ಪಕ್ಕದಾಗೆ ಪಾರ್ಕ್ ಇತ್ತು, ಸ್ವಲ್ಪ ಹೊತ್ತು ಕೂತ್ಕೊಂಬನ ಸಮಾಧಾನದಾಗೆ ಅಂತೇಳಿ ನಾನು ಧನುಷ ಹೋದ್ವಿ. ಅದಕ್ಕೆ ನೋಡಿ ಇವಾಗ ಹಿಂಗೆ ವಿಡಿಯೋ ಮಾಡ್ಕೊಂಬಂದೆ ಕಣ್ತಾತ ಅಂತ ಹೇಳು. ತಾತಕ್ಕೆ ತೋರಿಸು. ತಾತಕ್ಕೆ ತೋರಿಸಿದ್ರೆ ಗೊತ್ತಾಗುತ್ತೆ. ಎಂಥ ಲೋಪರ್ ಕೆಲಸ ಮಾಡ್ತಾ ಇದ್ದಾಳೆ ನೋಡಿ ಇವಳು. ಆಲೇನೆ ಒಂದು ಸತಿ ಸಿಗೆ ಬಿದ್ದು ಲಾಡ್ಜಲ್ಲಿ ಮೇಡಮ್ ಸರ್ ಇಲ್ಲ ಅಂತಂದಿದ್ರೆ ಅವಳನ್ನ ಉಳಿಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಇನ್ನೊಂದು ಸತಿ ಹಂಗೆ ಆಗ್ಬೇಕು, ಹಂಗಾದ್ರೇ ಮತ್ತೆ ಇವಳಿಗೆ ಗೊತ್ತಾಗೋದು.
ಹಿಂಗೆ ಮಾಡ್ತಾಯಿದ್ರೆ ಅದು ಒಂದಲ್ಲ ಒಂದಿನ ಆಗುತ್ತಾಗ. ಹಾಗೆ ಆಗುತ್ತೆ ತಡಿ ನೋಡ್ಮಂತೆ. ಏನೋ ತಿಳ್ಕೊಂಡವಳೆ ಇವಳು. ಇಂಥ ಕೆಲಸ ಮಾಡ್ತಾಯಿದ್ರೆ ಮತ್ತೆ ಸಿಗೆ ಬೀಳ್ದಂಗೆ ಇರ್ತಾಳ. ಸಿಗೆ ಬೀಳ್ತಾಳೆ. 1-2 ದಿನ ಸುಧಾರಿಸು. ಇವಳು ಎಷ್ಟು ಜಂಬ ಐತೆ ಅಂದರೆ ಆ ತಾತನಿಗೆ ಬಾಯಿಗೆ ಬಂದಂಗೆ ಬೈದಿದ್ದಾಳೆ. ಆ ತಾತನಿಗೆ ಬಾಯಿಗೆ ಬಂದಂಗೆ ಬೈದಾಳೆ ಅಂತಂದರೆ ನೋಡು, ಸರಿಯಾಗಿ ಹಾಗೆ ಆಗುತ್ತೆ ಇವಳಿಗೆ. ಸರಿಯಾಗಿ ಅನುಭವಿಸ್ತಾಳೆ. ಇದನ್ನೆಲ್ಲ ತಾಣೋಗಿ ತಾತನಿಗೆ ತೋರ್ಸಂತಾಡಿ. ನನಗೆ ಲಾಡ್ದಂತ ನೆನೆಸ್ಕೊಬಿಟ್ರೆ ನಿಜ ತುಂಬ ಭಯ ಆಗುತ್ತೆ. ಯಾಕಂತಂದರೆ ಒಂದು ಸತಿ ಅಲೆನೇ ಅನುಭವಿಸ್ಬಿಟ್ಟಿದ್ದೀನಿ. ಅವತ್ತೇನಾದರೂ ಮೇಡಮ್ ಸರ್ ಇಲ್ಲ ಅಂತಂದಿದ್ರೆ ನನ್ನ ಕತೆ ಮುಗೀತು. ಯಪ್ಪ ದೇವ್ರೆ, ನಾನು ಏನಪ್ಪ ಅಂತ ಅಂದ್ಕೊಂಡಿದ್ದೆ. ಸಿದ್ದೋನವನು ಕವಿತನು ಮತ್ತು ಆ ಚೈತ್ರ ಅವ್ರನ್ನೆಲ್ಲ ಇಷ್ಟಪಡ್ತಾ ಇದ್ದ. ಇವನು ಬುದ್ಧಿ ಸರಿ ಇಲ್ಲ, ಇಂಥವನ ಜೊತೆ ಓಡಾಡ್ತಾ ಇದ್ದಾಳೆ. ಥೂ, ಅಯ್ಯೋ ದೇವ್ರೆ, ಇವಳಿಗೇನಪ್ಪ ಹೇಳಿ, ಇವಳಿಗೆ ಹೆಂಗೆ ಹೇಳ್ಬೇಕು ಏನೋ ಒಂದು ಗೊತ್ತಾಗಲ್ಲ. ಇವಳಿಗಂತೂ ಹೇಳೋಕ್ಕಾಗಲ್ಲ. ನಾವೇನಾದರೂ ಹೇಳೋಕ್ಕೋದ್ರೆ ಸಿಟ್ಟು ಬರುತ್ತೆ. ಯಾಕೆ ಅವಳ ಜೀವನ ಹಾಳು ಮಾಡ್ಕೊಂಡ ಗೊತ್ತಾಗುತ್ತೆ. ಬಿಡೋಣ, ಇವಾಗ ತಾತನಿಗೆ ತಾತನಿಗೆ ತೋರಿಸಿದ್ರೆ ತಾತ ಎಲ್ಲ ಸರಿಯಾಗಿ ಇದು ಮಾಡುತ್ತೆ. ಹಿಂಗೆ ಇಲ್ಲಿಗೆ ಬಂದಿದ್ದಾರೆ ನೋಡು ಅವರಿಬ್ರು. ನಾವು ಎಕ್ಸಾಮ್ ಬರೆಯೋಕ್ಕಂತೇಳಿ ಇಲ್ಲೇ ಬಂದಿದ್ವಿ ನೋಡು. ಹೆಂಗೆ ಸರಿಯಾಗಿ ಸಿಗೇ ಬಿದ್ಲು, ನಮ್ಮ ಕಣ್ಣಿಗೆ ಬಿದ್ಲು ಇವಳು. ನಮ್ಮ ಕಣ್ಣಿಗೆ ಬೀಳ್ಬಾರ್ದಣ್ಣ ಇಂಥವ್ರೆಲ್ಲನ. ನಮ್ಮ ನೋಡ್ಕೊಂಡು ಸುಮ್ಮನಿರೋಕ್ಕೂ ಆಗಲ್ಲ. ಇಂಥರೆಲ್ಲ ನಮ್ಮ ಕಣ್ಣಿಗೆ ಬೀಳಬಾರ್ದು. ನಮ್ಮ ಕಣ್ಣಿಂದ ದೂರ ಇರಬೇಕು. ನಾವೇನೇ ಈಗ ಇಲ್ಲಾಸಿ ಇನ್ನೂ ಗೇಟ್ ತಕ್ಕೊಂಡು ಬಂದ್ವಿ, ಶುಭ ಮಸ್ತು ಅಂತ ಅಲ್ಲೇ ಇವಳು. ಅಯ್ಯೋ ದೇವ್ರೆ, ಏನು ಮಾಡಬೇಕು ಏನೋ. ಅದಕ್ಕೆ ಹೆದ್ರುಕೊಳ್ಳೋ ಅಂಥದ್ದೇನಿಲ್ಲ. ಯಾವಾಗಲೂ ಒಂದೊಂದು ಟೈಮ್ ಹಂಗೆ ಆಗುತ್ತೆ ಅಷ್ಟೇ. ಹಿಂಗೆಲ್ಲ ಆಗಿರೋ ಟೈಮ್ಗಳನ್ನೆಲ್ಲ ನಾವು ಬಿಟ್ಬಿಡ್ಬೇಕು. ನೆಕ್ಸ್ಟ್ ಆಗೋದು ನೋಡ್ಕೋಬೇಕು ಹೊರತು ಆಗಿರೋ ಟೈಮ್ ಬಿಟ್ಬಿಡ್ಬೇಕು. ಇದು ತುಂಬ ಭಯ ಆಗುತ್ತೆ ನಿಜ. ನನಗೆ ತುಂಬ ಅಂದರೆ ತುಂಬ ಭಯ ಆಗುತ್ತೆ. ಅಷ್ಟಿಷ್ಟು ಭಯ ಆಗಲ್ಲ. ಯಪ್ಪ ನೆನೆಸ್ಕೊಂಡ್ರೆ ನನಗೆ ಆ ಸಿಚುವೇಶನ್ನ ನೆನೆಸ್ಕೊಬಿಟ್ರೆ ತುಂಬ ಭಯ ಆಗುತ್ತೆ. ಮತ್ತೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗಲ್ವಾ? ಇಲ್ಲ, ಇವತ್ತು ಹೋಗಲ್ಲ ನಾನು ಡ್ಯಾನ್ಸ್ ಕ್ಲಾಸಿಗೆ. ಇವತ್ತು ನೀನು ಸಿಕ್ಕಿದ್ಯಲ್ಲ, ಇವತ್ತು ನಾನು ನಿನ್ನ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತೀನಿ. ನಾಳೆಯಿಂದ ಹೋಗ್ತೀನಿ ಡ್ಯಾನ್ಸ್ ಕ್ಲಾಸ್ಗೆ. ನಾನು ಹೋಗಲ್ಲ ಡ್ಯಾನ್ಸ್ ಕ್ಲಾಸ್ಗೆ ಇವತ್ತು. ನಮ್ಮ ಅಮ್ಮಂಗೆ ಗೊತ್ತಾಗಲ್ಲ ಬಿಡು, ಅವರೇನು ಅಲ್ಲಿರ್ತಾರೆ. ಅವ್ರಿಗೆಲ್ಲ ಏನು ಗೊತ್ತಾಗುತ್ತೆ. ಡ್ಯಾನ್ಸ್ ಕ್ಲಾಸ್ಗೆ ಹೋಗಲ್ಲ ಇವತ್ತು. ನಿನ್ನ ಜೊತೆ ಎಲ್ಲ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಹಿಂಗೆ ಇತ್ಕೊಂಡು ಹೆಂಗೋನು ಆಮೇಲೆ ನಾನು ಮನೆಗೆ ಹೋಗ್ತೀನಿ. ಡ್ಯಾನ್ಸ್ ಕ್ಲಾಸ್ಗೆ ಹೋಗಲ್ಲ. ಬೇಜಾರು. ನನಗೇನು ಕಲಿಯೋದಕ್ಕೂ ಇಷ್ಟ ಇಲ್ಲ. ಓದೋದು ಬಿಡು, ಅತ್ಲಾಗೆ ನನಗೆ ಓದೋಕ್ಕೂ ಇಷ್ಟ ಇಲ್ಲ. ಅವ್ನು ಕಟ್ಟಿ ಪಾಸ್ ಮಾಡೋಣ ಅಂದರೆ ಅದು ಇಷ್ಟ ಇಲ್ಲ. ಸುಮ್ಮನೆ ಆರಾಮಾಗಿ ಈ ರೀತಿ ಓಡಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರ್ಬೇಕಂತಂದರೆ ತುಂಬ ಇಷ್ಟ. ಎಲ್ಲಾದರೂ ಪ್ಲ್ಯಾನ್ ಮಾಡಿ ನಮ್ಮ ಅಪ್ಪನ ಹತ್ರ ಹೇಳಿದ್ದೀನಿ ನಾನು, ಟ್ರಿಪ್ ಹೋಗ್ತೀವಪ್ಪ ನಾವು ನ್ಯೂ ಇಯರ್ಗೆ ಅಂತೇಳಿ ಹೇಳಿದ್ದೀನಿ. ಅದಕ್ಕೆ ಒಪ್ಕೊಂಡೈತೆ. ಹೋಗೋಣ, ಎಲ್ಲಾದರೂ ಪ್ಲ್ಯಾನ್ ಮಾಡು. ಅಯ್ಯೋ, ನಾನೇನು ರೆಡಿ ಆಗಿದ್ದೀನಿ. ನೀನೇ ಇರೋದು, ನೀನು ರೆಡಿ ಆಗಬೇಕಷ್ಟೇ. ನಾನೇನಿಲ್ಲಪ್ಪ, ರೆಡಿ ಆಗಿಬಿಟ್ಟಿದ್ದೀನಿ. ಎಲ್ಲಿ ಕರೆದ್ರೂ ಬರ್ತಾ ಇರೋದೆಯಾ. ನೀನು ಎಲ್ಲಿಗೆ ಹೇಳ್ತೀಯ ಇಂಥ ಪ್ಲೇಸಿಗೆ ಕರ್ಕೊಂಡು ಹೋಗಂತೇಳಿದ್ರೆ ಅಂಥ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ನಂದೇನಿಲ್ಲ, ಕರ್ಕೊಂಡು ಹೊರಟು ಬಿಡೋದು ಅಷ್ಟೇ ನಿನ್ನ. ಹೇಳಿದೀವಿ ಆಲೇನೆ. ಅವಳು ಗೊತ್ತಾಳೆ. ನಮ್ಮ ಮುತ್ತನ್ನು ಕರ್ಕೊಂಡು ಹೋದ್ರೆ ನಮ್ಮ ಅಪ್ಪನಿಗೆ ಡೌಟ್ ಬರಲ್ಲ. ಯಾಕಂದರೆ ಅವಳು ನಮಗೆ ಸಹಾಯ ಮಾಡ್ತಾ ಇದ್ದಾಳೆ, ತುಂಬ ಸಹಾಯ ಮಾಡ್ತಾಳೆ. ಇವತ್ತು ನನ್ನ ತಂಗಿ ಅಂತ ಅವಳನ್ನ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ಎಲ್ಲದಕ್ಕೂ ನನಗೆ ಸಹಾಯ ಮಾಡ್ತಾಳೆ ಗೊತ್ತಾ. ಇಲ್ಲೋಡು ಫ್ರೆಂಡ್ ಇದ್ದಂಗೆ ಅವಳು ಒಂಥರ ನನಗೆ. ಅವರಿಬ್ರು ಹೆಂಗೆ ಕ್ಲೋಸ್ ಆಗ್ಯಾರ, ನಾವು ಹಂಗೆ ಚೆನ್ನಾಗಿರ್ಬೇಕು ಅಂತ ಅವಳು ನನಗೆ ಎಷ್ಟು ಹೆಲ್ಪ್ ಮಾಡ್ತಾಳೆ ಗೊತ್ತಾ. ಅಕ್ಕ ಹೋಗಿ ಬರೇ, ನಾನೆಲ್ಲ ಅಮ್ಮ ಬಂದಾಗ ಹೆಂಗೋ ಹೇಳ್ತೀನಿ, ಏನೋ ಒಂದು ಹೇಳಿ ಹೆಂಗೋ ಮ್ಯಾನೇಜ್ ಮಾಡ್ತೀನಿ, ಹೋಗಿ ಬಾ ಅಂತ ಹೇಳ್ತಾಳೆ. ಗೊತ್ತೇ. ಅಯ್ಯೋ, ಭಾಳ ನನಗೆ ಹೆಲ್ಪ್ ಮಾಡ್ತಾಳೆ ಗೊತ್ತಾ. ಅವಳು ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾಳೆ ನನಗಂತೂ. ನನ್ನ ತಂಗಿ ಅಂತ ಅವಳನ್ನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೆ. ತುಂಬ ಒಳ್ಳೆ ಮುತ್ತು. ನಿನಗೆ ಮುತ್ತು ಇರೋದ್ರಿಂದ ಎಷ್ಟೋ ವಾಸಿ ಸ್ವಲ್ಪ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾಳೆ. ನಾನು ಡ್ಯಾನ್ಸ್ ಕ್ಲಾಸಿಗೆ ಅಂತ ಹೇಳಿ ಬಂದು ನಮ್ಮ ಹುಡುಗನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಡ್ಯಾನ್ಸ್ ಕ್ಲಾಸಿಗೆ ಹೋಗೋದಕ್ಕೂ ಇಷ್ಟ ಇಲ್ಲ, ಏನೂ ಇಷ್ಟ ಇರೋದಿಲ್ಲ ನನಗೆ. ಓದೋದಕ್ಕೂ ಇಷ್ಟ ಇಲ್ಲ, ಏನಿಲ್ಲ. ನಾನು ಸಿದ್ದು ಆರಾಮಾಗಿ ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಹಿಂಗೆ ಫಿಲಮ್ಗೂ ಎಲ್ಲಾದರೂ ಹೋಗಿ ಹಿಂಗೆ ಎಂಜಾಯ್ ಮಾಡೋಣ ಅಂತೇಳಿ ಇವತ್ತು ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ನಿಜ ಇವತ್ತು ನನಗೆ ತುಂಬ ಖುಷಿ ಆಗ್ತಾಯಿದೆ. ಭಾಳ ದಿವಸ ಆಗಿತ್ತು ಹೊರಗಡೆ ಬರೋಕ್ಕಾಗ್ತಿರಲಿಲ್ಲ ಮನೆಯಿಂದನೇ. ಇವಾಗ ನಮ್ಮಮ್ಮ ಅವ್ರ ಸಲುವಾಗಿ ಡ್ಯಾನ್ಸ್ ಕ್ಲಾಸ್ ಕಲಿಯೋಕ್ಕೆ ಹೋಗ್ಲೇಳು, ನನ್ನ ಮಕ್ಕಳು ಡ್ಯಾನ್ಸ್ ಕಲಿಯೋದಕ್ಕೆ ಹೋಗಲಿ, ಓದೋದಂತೂ ಓದಲ್ಲ, ಡ್ಯಾನ್ಸ್ ಕ್ಲಾಸ್ಗಾದರೂ ಹೋಗಲಿ ಅಂತೇಳಿ ನಮ್ಮಮ್ಮ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ತಾ ಐತೆ ನನ್ನ. ಅದಕ್ಕೆ ಇನ್ಮೇಲೆ ಡ್ಯಾನ್ಸ್ ಕ್ಲಾಸಿಗೆ ಬರ್ತಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿರ್ತೀವಿ ನಾನು ಸಿದ್ದು. ನಿಜ ತುಂಬ ಖುಷಿ ಆಗ್ತೈತೆ ನನಗಂತೂ. ಇವತ್ತು ತುಂಬ ಖುಷಿ ಆಗ್ತೈತೆ ಸಿದ್ದು ಸಿಕ್ಕಿರೋದು. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.